ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಮಾರ್ಗದರ್ಶನ, ಭಗವಂತನ ಕೃಪೆ, ದಯೆ, ಕರುಣೆಯಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದರೆ ಈಗಿನ ನಿಮ್ಮ ಪ್ರಸ್ತುತ ಎನರ್ಜಿಗೆ ಯಾವ ಎನರ್ಜಿ ಕನೆಕ್ಟ್ ಮಾಡ್ತಿದೆ? ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನೀವು ಗುರುವಿನಲ್ಲಿ ಭಗವಂತನಲ್ಲಿಟ್ಟ ವಿಶ್ವಾಸಕ್ಕೆ ಅನುಸಾರವಾಗಿ ಅನ್ನೋದಾದರೆ, ಮೊದಲನೇದಾಗಿ ಇಲ್ಲಿ ನಿಮಗೆ ಒಳ್ಳೆಯ ಜನರಿಗೆ ಯಾಕೆ ಸಂಬಂಧಗಳಲ್ಲಿ ಮೋಸ ಆಗುತ್ತೆ, ಹಾಗೆ ಇಲ್ಲಿ ಸಂಬಂಧಗಳ ಎನರ್ಜಿಯಿಂದ ಒಂದು ಆಧ್ಯಾತ್ಮಿಕ ಜರ್ನಿಯ ಕಡೆಗೆ ಹೇಗೆ ನಾವು ಸಾಗ್ಬೋದು ಅನ್ನೋ ರೀತಿಯಲ್ಲಿ ಕೆಲವೊಂದು ಸೂಚನೆಗಳು ನಿಮಗೆ ಸಿಗ್ತಾ ಇದೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಸಂಘರ್ಷಗಳನ್ನು ಎದುರಿಸ್ತಾ ಇದ್ದೀರಾ. ಅಂದರೆ ಆ ಸಂಘರ್ಷಗಳೇ ನಿಮ್ಮನ್ನು ಮುಂದೆ ಒಂದು ಸಮಾಜಕ್ಕಾಗಿ ಏನಾದರೂ ಮಾಡುವ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡಿರತ್ತಾ? ಹಾಗಾದರೆ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ ಈಗ ನಿಮ್ಮ ಪ್ರಸ್ತುತ ಮನಸ್ಥಿತಿಗೆ ಅನ್ನೋದಾದರೆ, ಕರ್ಮ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಯಾರದ್ದಾದರೂ ಕೈಯನ್ನು ಕಟ್ ಮಾಡಿದಿರಿ ಅಂದರೆ ಈ ಜನ್ಮದಲ್ಲಿ ನಾನು ನಿಮ್ಮ ಕೈ ಕಟ್ ಮಾಡ್ತೀನಿ ಅನ್ನೋದು ಕರ್ಮ ಅಲ್ಲ. ಅಂದರೆ ಕರ್ಮ ಆ ರೀತಿ ಹೇಳಲ್ಲ. ಕೇವಲ ಕರ್ಮದ ಬಗ್ಗೆ ನೆನಪಿಸಲು ಅಲ್ಲ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳ ಹಿಂದೆ ಇರುವ ಆಳವಾದ ಸತ್ಯವನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಜರ್ನಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ. ಬಹಳ ಜನರು ಕರ್ಮ ಅಂದರೆ ಶಿಕ್ಷೆ ಅನ್ನೋ ರೀತಿಲಿ ನಂಬಿಟ್ಟಿದ್ದೀರಾ, ಭಾವಿಸ್ತಾನೂ ಇದ್ದೀರಾ. ಆದರೆ ಕರ್ಮ ಶಿಕ್ಷೆ ಅಲ್ಲ. ಕರ್ಮ ಎಂದರೆ ಕಾರಣ ಮತ್ತು ಪರಿಣಾಮದ ಒಂದು ನಿಯಮ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಇಂದು ಮಾಡುವ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕಾರ್ಯವು ನಾಳೆಯ ನಿಮ್ಮ ಅನುಭವಗಳನ್ನು ರೂಪಿಸುತ್ತೆ, ನಿಮ್ಮನ್ನು ಸಾಕ್ಷಿಯಾಗಿಟ್ಕೊಂಡು ಅಷ್ಟೇ. ಈಗ ನಿಮ್ಮ ಜೀವನದಲ್ಲಿ ಏನಾದರೂ ತಡವಾಗ್ತಾ ಇದೆ, ಕೆಲವು ಉತ್ತರಗಳು ಸಿಗ್ತಾ ಇಲ್ಲ, ಇದು ನಿಮ್ಮ ವಾಸ್ತವ ಪರಿಸ್ಥಿತಿ ಅಲ್ವಾ? ಅಥವಾ ನೀವು ಮಾಡಿದ ಒಳ್ಳೆಯದಕ್ಕೆ ತಕ್ಷಣ ಫಲ ಸಿಗ್ತಾ ಇಲ್ಲ. ಪೂಜೆ ಮಾಡ್ತಾ ಇದ್ದೀರಾ, ಗುರುವನ್ನು ನಂಬಿದ್ದೀರಾ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ ಯಾವಾಗ ನ್ಯಾಯ ಸಿಗ್ತದೆ? ಬಹಳ ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದೀನಿ, ತುಂಬ ಸಂಘರ್ಷ ಮಾಡ್ತಾಯಿದ್ದೀನಿ, ನನಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವ ಭಾವನೆ ಇರಬಹುದು. ಆದರೆ ಇಲ್ಲಿ ಜೀವನ ಯಾವುದನ್ನು ಕೂಡ ಮರ್ತಿಲ್ಲ. ನೀವು ಯಾರಿಗಾದರೂ ಮಾಡಿದ ಸಹಾಯ, ಕೊಟ್ಟ ಪ್ರೀತಿ, ತೋರಿದ ಕಾಳಜಿ, ನಿಮ್ಮ ಸತ್ಯನಿಷ್ಠೆ ಇವೆಲ್ಲವೂ ಅಂದರೆ ಇಲ್ಲಿ ಗುರುವಿನ ಲೆಕ್ಕದಲ್ಲಿ ದಾಖಲಾಗಿರುತ್ತೆ. ಅಂದರೆ ಭಗವಂತನ ಲೆಕ್ಕದಲ್ಲಿ ದಾಖಲಾಗಿರುತ್ತೆ. ಅದರ ಫಲ ಯಾವಾಗ ಬರುತ್ತೆ ಎಂಬುದು ನಿಮ್ಮ ಕೈಯಲ್ಲಿಲ್ಲ. ಹಾಗಂತ ಅದು ವ್ಯರ್ಥನೂ ಆಗೋದಿಲ್ಲ ನಿಮ್ಮ ಶ್ರಮ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ಅದೇ ರೀತಿ ಇಲ್ಲಿ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಶಿಕ್ಷೆ ಅಲ್ಲ, ಪಾಠವಾಗಿ ಬರ್ತಾ ಇದ್ದಾವೆ. ಆ ಅನುಭವಗಳ ಮೂಲಕ ಜೀವನ ನಿಮಗೆ ಹೆಚ್ಚು ಪ್ರಬುದ್ಧತೆ, ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಅರಿವನ್ನು ನೀಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಇದು ವಾಸ್ತವ ಸತ್ಯ, ಒಪ್ಕೊಳ್ಳಿ. ಇದು ನಿಮಗೂ ಕೂಡ ಸತ್ಯ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಅದನ್ನು, ಆ ಪರಿಸ್ಥಿತಿಗಳನ್ನು ಎದುರಿಸೋಕ್ಕಾಗದೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಹಿಂದೆ ಸರಿತಾ ಇದ್ದೀರಾ, ಇಲ್ಲ ಭಯ ಬೀಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಭಯ ಬೀಳೋದು ಬೇಡ. ನೀವು ಬಿತ್ತುವ ಬೀಜವೇ ನಿಮ್ಮ ಭವಿಷ್ಯದ ಫಲವಾಗಿರುತ್ತೆ. ಅದರ ಮೇಲೆ ನಂಬಿಕೆ ಇಡಿ. ಆದ್ದರಿಂದ ಕೋಪದ ಬದಲು ಶಾಂತಿಯನ್ನು ಬಿತ್ತಿದ್ದೀರಾ, ದ್ವೇಷದ ಬದಲು ಪ್ರೀತಿಯನ್ನು ಬಿತ್ತಿದ್ದೀರಾ, ನಿರಾಶೆಯ ಬದಲು ನಂಬಿಕೆಯನ್ನು ಇಟ್ಕೊಂಡಿದ್ದೀರಾ ಅಂದರೆ ಬಿತ್ತಿದ್ದೀರಾ. ಇಂದು ನೀವು ಕಾಣದಿದ್ರೂ ನಾಳೆ ಅದರ ಫಲ ನಿಮ್ಮ ಜೀವನದಲ್ಲಿ ವರವಾಗಿ ನಿಂತಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ವಿಚಾರದಲ್ಲಿ ಯಾರನ್ನೋ ದ್ವೇಷಿಸ್ತಾ ಇದ್ದೀರಲ್ಲ, ಅದರ ಅಗತ್ಯವಿಲ್ಲ ಅಂಥೇಳಿ ಗುರು ಹೇಳ್ತಾ ಇದ್ದಾರೆ. ಯಾರ ಮೇಲೂ ಕೋಪ ಇಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ದಾರಿಯಲ್ಲಿ ನೀವು ಪ್ರಾಮಾಣಿಕವಾಗಿ ಸಾಗೋದ್ರ ಕಡೆ ಅಷ್ಟೇ ಗಮನ ಕೊಡಿ. ಜೀವನ ತನ್ನ ಸಮಯಕ್ಕೆ ತಕ್ಕಂತೆ ಎಲ್ಲ ರೀತಿಯ ಲೆಕ್ಕಗಳನ್ನು ಸರಿಪಡಿಸ್ತಾ ನಿಮ್ಮ ಹಿಂದೆ ಸಾಗುತ್ತೆ ಕರ್ಮದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ದ್ವೇಷ ಅವ್ರು ಕೊಟ್ಟರು ನೀವು ಕೊಡೋದು ಬೇಡ, ಅವ್ರು ಏನೋ ನಿಮಗೆ ಸಮಸ್ಯೆ ಮಾಡಿದ್ರು ನೀವು ಮಾಡೋದು ಬೇಡ. ಅವರು ದ್ವೇಷ ಸಾಧಿಸ್ತಾ ಇದ್ದಾರೆ, ಇಲ್ಲ ಏನೋ ಕಿತ್ಕೊಂಡ್ರು ನೀವು ಅದನ್ನು ಮಾಡೋದು ಬೇಡ. ಅಲ್ಲಿಗೆ ಏನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗಿಬಿಡತ್ತೆ, ಅಲ್ಲಿ ಯಾರಿಗೂ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ನೀವು ಆ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದೆ ಒಂದು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರಿತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೊಂದು ನೆಲೆನೂ ಸಿಗುತ್ತೆ, ಬೆಲೆನೂ ಸಿಗುತ್ತೆ. ಕೆಲವೊಮ್ಮೆ ಕರ್ಮದ ಆಶೀರ್ವಾದ ಹಣದ ರೂಪದಲ್ಲೇ ಬರೋದಿಲ್ಲ. ಮನಸ್ಸಿನ ನೆಮ್ಮದಿಯಾಗಿ ಬರುತ್ತೆ, ಆರೋಗ್ಯವಾಗಿ ಬರುತ್ತೆ, ಹೊಸ ಅವಕಾಶವಾಗಿ ಬರುತ್ತೆ. ಕೆಲವೊಮ್ಮೆ ಸರಿಯಾದ ವ್ಯಕ್ತಿಯನ್ನು ನಿಮ್ಮ ಜೀವನಕ್ಕೆ ತರುವ ಮೂಲಕ ಬರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ, ಖಂಡಿತ ಫಲದ ಬಗ್ಗೆ ಆತುರ ಪಡಬೇಡಿ. ಕರ್ಮದ ಚಕ್ರ ನಿಧಾನವಾಗಿ ತಿರುಗ್ತಾ ಇದೆ, ಆದರೆ ಅದು ಎಂದಿಗೂ ನಿಲ್ಲೋದಿಲ್ಲ, ಅದು ತಿರುಗ್ತಾನೆ ಇರುತ್ತೆ. ನಿಮ್ಮ ಪರವಾಗೂ ಕೂಡ ಅದು ತಿರುಗುವ ಸಮಯ ಬಂದಿದೆ. ಕೆಲವರ ಪ್ರಸ್ತುತ ಎನರ್ಜಿಗೆ ನಿಮ್ಮ ಭರವಸೆ ಮುರಿದು ಹೋಗಿದೆ, ಕನಸು ಚದ್ರು ಹೋಗಿದೆ, ಆದರೂ ಕೂಡ ನೀವು ಜೀವಿಸ್ತಾ ಇದ್ದೀರಾ. ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಕೆಲವರಿಗೆ ಗೌರವ ಕೂಡ ಕೊಡ್ತಾ ಇದ್ದೀರಾ, ಯಾಕಂದರೆ ಅದು ನಿಮ್ಮ ವ್ಯಕ್ತಿತ್ವ.
ನಿಮ್ಮ ನೋವಿಗೆ ಕಾರಣರಾದವ್ರ ಬಗ್ಗೆ ಕೂಡ ಕೆಟ್ಟದಾಗಿ ನೀವು ಯೋಚಿಸ್ತಾ ಇಲ್ಲ, ದ್ವೇಷನೂ ಮಾಡ್ತಾ ಇಲ್ಲ, ಹಾಗೆ ಅವ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೊಳ್ತಾನೂ ಇಲ್ಲ. ಆದರೂ ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಅಂತೂ ನಿಮ್ಮೊಳಗಿದೆ. ಖಂಡಿತ ನನಗೆ ಸಹಾಯ ಮಾಡೋರೊಬ್ಬರು ಬಂದೇ ಬರ್ತಾರೆ, ಒಂದು ಪರಿವರ್ತನೆ ಸಿಗುತ್ತೆ, ಇಲ್ಲ ಇವರು ಬದಲಾಗ್ತಾರೆ, ಯಾವುದೋ ಒಂದು ಒಟ್ಟು ದೊಡ್ಡದಾದ ನಿರೀಕ್ಷೆ ನಿಮ್ಮಲ್ಲಿದೆ. ಖಂಡಿತ ಆ ನಿರೀಕ್ಷೆ ತಪ್ಪಲ್ಲ, ಯಾಕಂದರೆ ಆ ನಿರೀಕ್ಷೆಗೆ ಅನುಗುಣವಾಗಿ ಇಲ್ಲಿ ನಿಮಗೆ ನಿಮ್ಮ ಪ್ರಾರ್ಥನೆ ಸಹಾಯ ಮಾಡ್ತಾ ಇದೆ. ಖಂಡಿತ ನಿಮ್ಮ ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಉದ್ದೇಶ ಖಂಡಿತ ಅವರನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಇನ್ನು ಮರಳಿ ನನ್ನ ಜೀವನಕ್ಕೆ ಅವ್ರು ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಬಿಟ್ಟಿದ್ರಿ, ಆದರೆ ಇಲ್ಲಿ ಅವರು ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾರೆ. ನೀವು ನಿರೀಕ್ಷೆ ಇಡ್ಬೋದು. ನಿಮ್ಮ ಪ್ರಾರ್ಥನೆ ಖಂಡಿತ ಸಿದ್ಧತೆಯನ್ನು ಹೊಂದಿದೆ ಅನ್ನೋ ರೀತಿಯಲ್ಲಿ, ಫಲ ಪಡ್ಕೊಳ್ಳುವ ಸಿದ್ಧತೆಯನ್ನು ಹೊಂದಿದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಪ್ರಾರ್ಥನೆಗೆ ಖಂಡಿತ, ಅಂದರೆ ಇದು ಇಂದಿನ ಒಂದು ಜರ್ನಿ ಅಲ್ಲ, ಅಂದರೆ ಇಂದಿನ ಸಂಬಂಧ ಅಲ್ಲ, ಇದು ಹಿಂದಿನ ಜನ್ಮದ ಒಂದು ಸಂಬಂಧ ಆಗಿದೆ. ಅಲ್ಲಿ ಸ್ವಲ್ಪ ಅವ್ರ ಪಾಠ ಕಲಿಯೋದಿತ್ತು, ಅಂತರ ಹೆಚ್ಚಾಗಿತ್ತು, ಇಲ್ಲ ನಿಮಗಿಲ್ಲಿ ಏನೋ ಕಲಿಸ್ಕೊಡೋದಿತ್ತು, ಹಾಗಾಗಿ ಇಲ್ಲಿ ಒಂದು ಭಿನ್ನಾಭಿಪ್ರಾಯ ಮೂಡಿತ್ತು. ಖಂಡಿತ ಅವರು ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಕಾಯುವಿಕೆ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಪ್ರಸ್ತುತ ಎನರ್ಜಿಗೆ ಇಲ್ಲಿ ಹೊಸ ಪ್ರಾರಂಭದ ಸೂಚನೆ ಸಿಗ್ತಾ ಇದೆ. ಖಂಡಿತ ಅದು ಹೊಸ ಕೆಲಸ ಆಗಿರ್ಬೋದು, ಹೊಸ ವ್ಯಾಪಾರ ಆಗಿರ್ಬೋದು, ಅಥವಾ ಹೊಸ ಸಂಬಂಧವನ್ನು ಮಾತ್ರ ಸೂಚಿಸ್ತಾ ಇಲ್ಲ, ಇದು ಅದಕ್ಕಿಂತಲೂ ಆಳವಾದ ಒಂದು ಬದಲಾವಣೆಯ ಸಂಕೇತವನ್ನು ಇಲ್ಲಿ ನೀಡ್ತಾ ಇದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಒಂದೇ ರೀತಿಯ ಯೋಚನೆಗಳು, ಒಂದೇ ರೀತಿಯ ನೋವುಗಳು ಅಥವಾ ಒಂದೇ ರೀತಿಯ ಪರಿಸ್ಥಿತಿಗಳು ಸುತ್ತುತ್ತಾ ಇರಬಹುದು. ಕೆಲವೊಮ್ಮೆ ಜೀವನ ಮುಂದೆನೇ ಸಾಗ್ತಾ ಇಲ್ಲ ಅನ್ನುವ ಅನುಭವ ಕೂಡ ಬಂದಿರಬಹುದು. ಆದರೆ ನೀವು ನಿಂತಿದ್ದ ಜಾಗದಲ್ಲಿ ಹೊಸ ಬಾಗಿಲೊಂದು ನಿಧಾನವಾಗಿ ತೆರೆಯುತ್ತೆ. ನೀವೆಲ್ಲಿರ್ತೀರೋ ಅಲ್ಲಿಗೆ ನಿಮಗೊಂದು ಸಹಾಯ ಹುಡ್ಕೊಂಡು ಬರುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಮ್ಯಾನಿಫೆಸ್ಟ್ ಮಾಡಿ, ಗುರುವಿನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಯಾಚಿಸಿ, ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗಂತ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಒಂದು ಆರಂಭ ಸಿಗೋದಿಲ್ಲ, ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಕೆಲವರಿಗೆ ಇದು ಹೊಸ ಉದ್ಯೋಗದ ರೂಪದಲ್ಲಿ ಬರ್ತಾ ಇದೆ, ಕೆಲವರಿಗೆ ಹೊಸ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಬರ್ತಾ ಇದೆ. ಅಂದರೆ ಯಾರು ಸ್ನೇಹ ಮುರಿದುಕೊಂಡು ದೂರ ಹೋಗಿದ್ರು ಅವರು ಮತ್ತೆ ಮರಳಿ ಬರುವ ಸೂಚನೆ ಕಾಣಿಸ್ತಾ ಇದೆ. ಹಾಗೆ ಹೊಸ ಸಂಬಂಧ ಕೂಡ ನಿಮ್ಮ ಜೀವನದಲ್ಲಿ ಒಂದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರಿಗೆ ಒಂದು ಹಳೆಯ ನೋವಿನಿಂದ ಹೊರಬರುವ ಧೈರ್ಯವಾಗಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಇನ್ನೂ ಕೆಲವರಿಗೆ ತಮ್ಮನ್ನೇ ಹೊಸದಾಗಿ ಕಂಡುಕೊಳ್ಳುವ ಆಧ್ಯಾತ್ಮಿಕ ಪ್ರಯಾಣವಾಗಿ ಬರ್ಬೋದು. ಖಂಡಿತ ಈ ಆಧ್ಯಾತ್ಮಿಕ ಪ್ರಯಾಣ ನಿಮಗೆಲ್ಲವನ್ನು ತಂದುಕೊಡುತ್ತೆ ಅನ್ನುವ ದೃಢ ವಿಶ್ವಾಸ ಬಂದಿದೆ ನಿಮಗೀಗ. ಮೊದಲಿಗೆ ಇದೇನು ಆಧ್ಯಾತ್ಮಿಕ ಪ್ರಯಾಣ ಅಂದರೆ ಈ ವಯಸ್ಸಿಗೆ ಬೇಕಾ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತಿದ್ದೆ, ವಯಸ್ಸಾದ ಮೇಲೆ ನೋಡೋಣ ಅನ್ನೋ ರೀತಿಲಿ ಇತ್ತು. ಆದರೆ ಅದು ಮಗು ಇದ್ದಾಗಿಂದಲೇ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಎಂಥ ಉನ್ನತವಾದ ಒಂದು ಗೌರವ, ಸ್ಥಾನ, ಮಾನ ನಿಮ್ಮ ಬಗ್ಗೆಯೇ ನಿಮಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಜಗತ್ತೇ ನಿಮಗೆ ಆಕರ್ಷಣೆ ಮಾಡಿಕೊಡುತ್ತೆ ಅನ್ನುವ ನಿಯಮವನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಅನುಭವಕ್ಕೆ ತಕ್ಕ ಹಾಗೆ. ಹಾಗಾಗಿ ಹೊಸ ಆರಂಭ ಈಗ ಹೊರಗಿಗಿಂತ ಒಳಗಿನಿಂದಲೇ ಬರ್ತಾ ಇದೆ. ಮೊದಲು ನಿಮ್ಮ ಯೋಚನೆ ಬದಲಾಗ್ತಾ ಇದೆ, ನಂತರ ನಿಮ್ಮ ದೃಷ್ಟಿಕೋನ ಈಗ ಬದಲಾಗಿದೆ, ನಂತರ ನಿಮ್ಮ ಜೀವನದ ದಾರಿಯೇ ಬದಲಾಗ್ತಾ ಇದೆ. ಅದು ಬದಲಾಗಲು ಆರಂಭ ಕೂಡ ಮಾಡಿದೆ. ನಿಮ್ಮ ಈಗಿನ ಮನಸ್ಥಿತಿಯನ್ನು ನೋಡಿದರೆ ನೀವು ಒಂದು ಅಧ್ಯಾಯದ ಕೊನೆಯ ಪುಟದಲ್ಲಿದ್ದಂತೆ ಕಾಣ್ತಾ ಇದೆ. ಹಳೆಯ ಅನುಭವಗಳು ನಿಮಗೆ ಸಾಕಷ್ಟು ಪಾಠ ಕಲಿಸಿದ್ದಾವೆ. ಕೆಲವು ಜನರು ಕಲಿಸಿದ್ದಾರೆ, ಕೆಲವು ಸಂಬಂಧಗಳು ಕೂಡ ಕಲಿಸಿದ್ದಾರೆ. ಅಂದರೆ ನೀವು ಎಷ್ಟು ಅವರಲ್ಲಿ ಭರವಸೆ ಇಟ್ಟು ನಂಬಿಕೆ ಇಟ್ಟಿದ್ರೋ ಆ ನಂಬಿಕೆ ಎಲ್ಲೋ ಒಂದು ರೀತಿಯಲ್ಲಿ ಹುಸಿ ಆಗಿಬಿಟ್ಟಿದೆ. ಸಾಕಷ್ಟು ಪಾಠಗಳನ್ನು ಕಲಿಸಿದ್ದಾರೆ. ಕೆಲವು ನಿರಾಶೆಗಳು ಕೂಡ ಅವರಿಂದ ನಿಮಗೆ ಸಿಕ್ಕಿದೆ. ಇದರಿಂದ ಜೀವನನೇ ಬೇಡ, ಇಷ್ಟೇನಾ ಜೀವನ ಅನ್ನೋ ರೀತಿಲಿ ಮನಸ್ಸಿಗೆ ಖಿನ್ನತೆ ಆವರಿಸಿತ್ತು, ನಿಜ ಇಲ್ಲ ಅಂತಲ್ಲ. ಆದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮ್ಮ ಒಂದು ಪರಿಸ್ಥಿತಿಯನ್ನು ಇದೇ ವಿಚಾರಗಳು ಬಲಿಷ್ಠರನ್ನಾಗಿ ಮಾಡಿದೆ ಅನ್ನುವ ಮೆಸೇಜ್ ನಿಮಗೆ ಗುರುವಿನಿಂದ ಸಿಕ್ಕ ಮೇಲೆ ನೀವು ಆ ನಿರಾಶೆಗಳನ್ನು ದೂರ ತಳ್ಳಿ, ನಾನು ಯಾಕೆ ಅವರಿಗೋಸ್ಕರ ಸಮಸ್ಯೆ ಮಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ, ಇಲ್ಲಾಂದರೆ ಅವರು ನನ್ನ ಜೀವನಕ್ಕೆ ಬಂದರು, ಒಂದು ಪಾಠ ಕೊಟ್ಟರು, ಹೋದರು ಅಂತೇಳಿ ಅನ್ಕೋಬಿಡೋಣ, ಅದು ಬಿಟ್ಟು ನಾನು ಖಿನ್ನತೆಗೆ ಜಾರೋದು ಬೇಡ, ಮುಂದೆ ಹೋಗೋಣ ಅನ್ನೋ ರೀತಿಲಿ ಒಂದು ಹೊಸ ಪ್ರಾರಂಭವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಕೆಲವು ಸಂಬಂಧಗಳು, ಕೆಲವು ಜನರು ದೂರ ಆಗಿದ್ದರಿಂದಲೇ ನಿಮ್ಮ ನಿಜವಾದ ಮೌಲ್ಯವನ್ನು, ಬೆಲೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬಹುದು. ಅದು ಈ ರೀತಿ ನಿಮಗೆ ಕೆಲವು ಪಾಠಗಳನ್ನು ಕಲಿಸ್ಲಿಕ್ಕೋಸ್ಕರನೇ ಆ ರೀತಿ ಒಂದು ಅಧ್ಯಾಯ ಎಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ಆ ಎಲ್ಲ ಅನುಭವಗಳ ನಂತರ ಜೀವನ ನಿಮ್ಮನ್ನು ಹೊಸ ದಿಕ್ಕಿನತ್ತ ಕರೆದೊಯ್ಯಲು ಸಿದ್ಧವಾಗ್ತದೆ. ಇದಕ್ಕೂ ಕೂಡ ನೀವು ಸಾಕ್ಷಿಯಾಗಲಿದ್ದೀರಾ. ಹೊಸ ಆರಂಭ ಅಂದ ತಕ್ಷಣ ಯಾವಾಗಲೂ ಹೊಸದನ್ನು ಪಡೆಯೋದು ಅಂತ ಅಲ್ಲ, ಕೆಲವೊಮ್ಮೆ ಹಳೆಯದನ್ನು ಬಿಡುವುದು ಕೂಡ ಹೊಸ ಆರಂಭದ ಸೂಚನೆಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ, ಬಹುಶಃ ನೀವು ಹಿಡ್ಕೊಂಡಿರುವ ಒಂದು ಭಯವನ್ನು ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಾ. ಹಾಗೆ ಅದು ಒಂದು ಜೀವನ, ಅದು ನಿಮಗೆ ತುಂಬ ನೋವು ಕೊಡ್ತಾ ಇತ್ತು, ಅದು ಅಲ್ಲ ನನಗೆ ಅನ್ನೋ ರೀತಿಯಲ್ಲಿ ನಿಮಗೆ
ಒಂದು ನಿಜ ವಾಸ್ತವ ಸತ್ಯ ತಿಳಿದಿದೆ ಅನಿಸುತ್ತೆ. ಬಹುಶಃ ಅದರಿಂದ ನೀವು ಹಿಂದೆ ಹೋಗ್ತೀರಾ, ಅಂದರೆ ಅದನ್ನು ಹಿಂದೆ ಬಿಟ್ಟು ಮುಂದೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಿಮ್ಮನ್ನು ಬಹುಶಃ ಒಂದು ಸಂಬಂಧ ತುಂಬ ಹಿಂದೆ ಎಳೀತಾ ಇರುವ ಒಂದು ಅಭ್ಯಾಸವನ್ನು ಬಿಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಬಹುಶಃ ನಿಮ್ಮ ಮೌಲ್ಯವನ್ನು ಅರಿಯದ ಕೆಲವು ಜನರಿಂದ ದೂರ ಸಾಗಬೇಕು ಅನ್ನೋದನ್ನು ಕೂಡ ಕಲಿಸ್ತಾ ಇದೆ. ಕೆಲವೊಂದನ್ನು ನೀವು ಬಿಟ್ಟ ನಂತರವೇ ಹೊಸ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಇದು ಕೂಡ ಒಂದು ಭಗವಂತನ ಯೋಜನೆಯಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಕಿವಿಯಲ್ಲಿ ಅಂತರಾತ್ಮದ ಮೂಲಕ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಗುರು ಏನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಭಯ ಪಡಬೇಡ, ಹಳೆಯ ದಾರಿ ಮುಗೀತಾ ಇದೆ, ಅಂದರೆ ಜೀವನ ಮುಗೀತಾ ಇದೆ ಅಂತಲ್ಲ, ಇದು ನಿನ್ನನ್ನು ಇನ್ನೂ ಉತ್ತಮವಾದ ದಾರಿಯ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನಿನ್ನ ಜೀವನದ ಹೊಸ ಬೆಳಕು ಆರಂಭವಾಗ್ತಾ ಇದೆ, ನಾನು ನಿನ್ನ ಜೊತೆಗಿದ್ದೀನಿ, ಖಂಡಿತ ಅದನ್ನು ಸ್ವಾಗತಿಸಲು ಸಿದ್ಧವಾಗಿರು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದು ನಿನ್ನ ಅದೃಷ್ಟದಿಂದ ಬಂದಿರುವ ಹೊಸ ಆರಂಭ ಅನ್ನೋದಕ್ಕಿಂತ ನೀನು ಅನುಭವಿಸಿದ ಪಾಠಗಳು, ನಿನ್ನ ಸಹನೆ, ನಿನ್ನ ಬೆಳವಣಿಗೆ, ಇದೆಲ್ಲದರ ಫಲವಾಗಿ ಬರ್ತಾ ಇರುವ ಹೊಸ ಅಧ್ಯಾಯವಾಗಿದೆ. ಅರ್ಥ ಮಾಡ್ಕೋ. ಇಲ್ಲಿ ಒಂದು ಆಧ್ಯಾತ್ಮಿಕ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವಾಗಿರ್ಬೋದು, ಇಲ್ಲ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ನಿಮ್ಮ ಹಿರಿಯವರಾಗಿರ್ಬೋದು, ಮನಸಾರೆ ಮಾಡಿದ ಸಂಕಲ್ಪಗಳು, ವ್ರತಗಳು, ಹರಕೆಗಳು ಅಥವಾ ದೇವರ ಮುಂದೆ ನೀಡಿದ ಮಾತುಗಳನ್ನು ನೆನಪಿಸಿಕೊಳ್ಳುವ ಸಮಯ ಬಂದಿದೆ. ಒಂದು ಸಂದೇಶ ನಿಮಗೆ ಎದುರಾಗಿದೆ ಅಂದರೆ ಇದು ಯಾದೃಚ್ಛಿಕವಲ್ಲ. ಕೆಲವೊಮ್ಮೆ ಜೀವನದ ಓಟದಲ್ಲಿ ನೀವು ದೇವರ ಮುಂದೆ ಮಾಡಿದ ಪ್ರಾರ್ಥನೆಗಳು, ಹರಕೆಗಳು ಅಥವಾ ಸಂಕಲ್ಪಗಳನ್ನು ಮರೆತು ಬಿಡ್ತೀರಾ. ಕಷ್ಟದ ಸಮಯದಲ್ಲಿ ಇದು ನಡೆದರೆ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿ ನೀವು ಹೇಳಿರ್ಬೋದು, ಆದರೆ ಕಾಲ ಕಳೆದಂತೆ ಆ ಮಾತು ಮನಸ್ಸಿನ ಮೂಲೆಯಲ್ಲಿ ಉಳಿದು ಬಿಡುತ್ತೆ. ಇಲ್ಲ ಅನಿವಾರ್ಯವಾಗಿ ಅದನ್ನು ಮುಂದೆ ತಳ್ತಾ ಇದ್ದೀರಾ, ನಾಳೆ ನಾಳೆ ಅಂತ ಹೇಳಿ. ಇದು ನಿಮ್ಮ ವಿಚಾರನೂ ಆಗಿರ್ಬೋದು, ಇಲ್ಲ ಅಪ್ಪ ಅಮ್ಮ ಹರಕೆ ಕಟ್ಕೊಂಡಿರೋದು, ಇಲ್ಲ ನಿಮ್ಮ ಮದುವೆ ಆದರೆ, ಮಕ್ಕಳಾದರೆ, ಇಲ್ಲ ಕುಟುಂಬದಲ್ಲಿ ಏನಾದರೂ ಕೆಲಸ ಸಿಕ್ಕರೆ, ಹೀಗೆ ಯಾರಾದರೂ ಒಂದು ಶತ್ರುತ್ವದಿಂದ ದೂರ ಆದರೆ, ಮತ್ತು ಒಂದು ಕೋರ್ಟ್ ಕೇಸ್ ಅಂತ್ಯ ಆದರೆ, ಈ ರೀತಿಯಾಗಿ ನೀವು ಏನೋ ಒಂದು ಹರಕೆಯನ್ನು ಮಾಡ್ಕೊಂಡಿದ್ರು ನಿಮ್ಮ ಪೂರ್ವಜರು, ನೀವು ನೆನಪು ಮಾಡ್ಕೊಳ್ಳೋ ಸಂದರ್ಭ ಬಂದಿದೆ. ಹಾಗೆ ಕುಲದೇವರ ದರ್ಶನವನ್ನು ಮಾಡುವ ಸಂದರ್ಭ ಬಂದಿದೆ ಅಂಥೇಳಿ ಬರ್ತಾಯಿದೆ. ಕುಲದೇವರನ್ನು ಕಡೆಗಣಿಸ್ಬೇಡಿ. ನಿಮ್ಮ ಇಷ್ಟ ದೇವರು ಗುರು, ಅವರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ಇರಲೇಬೇಕು, ಗುರು ಒಬ್ಬರು ಇರಲೇಬೇಕು. ಅವರು ಹೇಳ್ತಾ ಇದ್ದಾರೆ ಈಗ ನೀವು ಕುಲದೇವರ ದರ್ಶನವನ್ನು ಆದಷ್ಟು ಬೇಗನೆ ಮಾಡಬೇಕು ಅಂತ. ಹರಕೆಗಳು ಏನಾದರೂ ಕುಲದೇವರಿಗೆ ಮಾಡ್ಕೊಂಡಿದ್ರೆ ಅದನ್ನು ಈಡೇರಿಸಬೇಕು. ಅವ್ರು ಮಾಡ್ಕೊಂಡಿದ್ರು ನಾನು ಅದನ್ನು ತೀರಿಸೋದು ಕಷ್ಟ ಆಗುತ್ತೆ ಅನ್ನೋದಲ್ಲ. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಭಗವಂತನೇ ಅದನ್ನು ತೀರಿಸ್ಕೊಳ್ಳೋಕ್ಕೆ ದಾರಿಯನ್ನು ತೋರಿಸ್ತಾರೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಭಕ್ತಿಯ ಒಂದು ಯೋಗದೊಂದಿಗೆ ಭಗವಂತನಲ್ಲಿ ಸಂಪರ್ಕವನ್ನು ಹೊಂದಿದಾಗ ಖಂಡಿತವಾಗಿಯೂ ಅದರ ಸಹಾಯ ನಿಮಗೆ ಸಿಗುತ್ತೆ. ಅದು ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದರೆ ನಿಮ್ಮನ್ನು ಕರ್ಮ ಕಾಡದೆ ಬಿಡೋದಿಲ್ಲ. ಯಾಕಂದರೆ ಅವರು ನಿಮ್ಮವರೇ ಆಗಿರ್ತಾರೆ. ಅಪ್ಪ ಅಮ್ಮ ಆಗಿರ್ಬೋದು, ಪೂರ್ವಜರು ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಕಾರಣದಿಂದಲೇ ಒಂದು ಸಂಬಂಧದಲ್ಲಿ ಬಂಧಿತರಾಗಿರ್ತೀರ. ಹಾಗಾಗಿ ಅಲ್ಲಿ ನೀವು ಅವರಿಗೆ ಕನೆಕ್ಟ್ ಆಗಲೇಬೇಕು. ಅವರು ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳೇಬೇಕು. ಯಾಕಂದರೆ ಮನುಷ್ಯನು ಕೊಟ್ಟ ಮಾತು ಕೇವಲ ಪದಗಳಾಗಿರೋದಿಲ್ಲ, ಅದು ಒಂದು ಶಕ್ತಿ. ಪ್ರಾಮಾಣಿಕವಾಗಿ ಕೊಟ್ಟ ಮಾತು ಪೂರ್ಣಗೊಂಡಾಗ ಆ ಶಕ್ತಿ ಆಶೀರ್ವಾದವಾಗಿ ಮರಳಿ ಬರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹಿಂದೆ ಮಾಡಿದ ಒಂದು ಹರಕೆ ಆಗಿರ್ಬೋದು, ಒಂದು ದೇವರ ಸೇವೆಯ ಸಂಕಲ್ಪ ಆಗಿರ್ಬೋದು, ಇಲ್ಲ ಕುಲದೇವರ ಹೆಸರಲ್ಲಿ ಏನಾದರೂ ದಾನ ಧರ್ಮ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಆ ಮಾತಾಗಿರ್ಬೋದು, ಒಂದು ಆಧ್ಯಾತ್ಮಿಕ ಪ್ರತಿಜ್ಞೆ ಆಗಿರ್ಬೋದು, ಇನ್ನೂ ಪೂರ್ಣಗೊಳ್ಳದೆ ಉಳಿದಿರಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ಅದೇ ನಿಮ್ಮ ಜೀವನದಲ್ಲಿ ಅಡೆತಡೆ. ಪದೇ ಪದೇ ಏನೋ ನೋವಾಗೋದು, ಇಲ್ಲ ಸಮಸ್ಯೆ ಎದುರಿಸೋದು, ಇಲ್ಲ ಅಂದರೆ ಮನೆ ಕಟ್ಟೋ ವಿಚಾರ ನಿಲ್ಲೋದಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ನಿಮಗೆ ನೋವಿನ ರೂಪದಲ್ಲಿ ಕಾಡ್ತಾ ಇದೆ. ಯಾಕಂದರೆ ನಿಮಗೆ ನೋವು ಕೊಟ್ಟಾಗಲೇ ಆ ನೆನಪಾಗೋದು. ಕೆಲವೊಂದು ಸಾರಿ ಮನುಷ್ಯ ತನ್ನ ಕೆಲಸ ಆದಮೇಲೆ ಆ ಒಂದು ವಿಚಾರವನ್ನು ಮರೆತುಬಿಟ್ಟು ಮುಂದೆ ಸಾಗ್ತಾ ಇರ್ತಾನೆ. ಮತ್ತೆ ಯಾವಾಗಲಾದರೂ ಅವನಿಗೆ ಕಷ್ಟ ಬಂದಾಗಲೇ ಅವನು ಯಾಕೆ ಕಷ್ಟ ಬಂತು ಅಂತೇಳಿ ಹಿಂದಿನ ವಿಚಾರವನ್ನು ನೆನಪು ಮಾಡ್ಕೊಳ್ಳೋದಾಗಲೇ ಅವನ ಮಾತುಗಳು ಕೆಲವು ನೆನಪು ಬರೋದು. ಹಾಗಾಗಿ ಈ ರೀತಿ ಪದೇ ಪದೇ ಅಂಥ ಒಂದು ಪ್ಯಾಟ್ರನ್ಗಳು ಎದುರಾಗಿ ಕೆಲವೊಂದು ಸಾರಿ ನಿಮ್ಮ ಕರ್ಮವನ್ನು ನೆನೆಸ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅಂಥ ಒಂದು ಪೂರ್ಣಗೊಳ್ಳದ ಒಂದು ಪ್ರತಿಜ್ಞೆಗಳು ಉಳಿದಿದೆ ಅಂತ ಕಾಣಿಸ್ತಿದೆ. ಈಗ ಅದನ್ನು ನೆನಪಿಸಿಕೊಳ್ಳುವ, ಪೂರ್ಣಗೊಳಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಹೇಳಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಆದರೆ ಇದರ ಬಗ್ಗೆ ಭಯಪಡೋದು ಏನೂ ಇಲ್ಲ. ಇದು ಶಿಕ್ಷೆಯ ಸಂದೇಶ ಅಂತಲೂ ಅಂದ್ಕೋಬೇಡಿ, ಇದು ನೆನಪಿಸುವ ಸಂದೇಶ ಅಂತೇಳಿ ಅಂದ್ಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ಅದಕ್ಕೆ ಇದೂ ಕೂಡ ಕಾರಣವಾಗಿದೆ. ಆ ಎನರ್ಜಿ ಬ್ಲಾಕ್ ಆಗಿದೆ. ಯಾಕಂದರೆ ಅದು ನಿಮ್ಮದೇ ಒಂದು ಮಾತಾಗಿತ್ತಲ್ವ ಭಗವಂತನಿಗೆ ಕೊಟ್ಟಿದ್ದು. ಭಗವಂತನ ಹತ್ರ ಏನೂ ಕಡಿಮೆ ಆಗಿಲ್ಲ. ಹಾಗಂತ ಆ ಒಂದು ಮಾತನ್ನು ನೀವು ಪ್ರೇಮಪೂರ್ವಕವಾಗಿ ಸಂಕಲ್ಪದ ರೀತಿಯಲ್ಲಿ ತಗೊಂಡಿರ್ತೀರಿ ಅಂದರೆ ಆ ಎನರ್ಜಿಯನ್ನು ನೀವು ಅಲ್ಲಿ ಬಿಡುಗಡೆ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಅದನ್ನು ಹಿಡಿದಿಟ್ಟಿರ್ತೀರಲ್ವ, ಅದು ಬ್ಲಾಕೇಜನ್ನು ಸೂಚಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ದೇವರ ಮುಂದೆ ಇಟ್ಟ ಭರವಸೆಯನ್ನು ಗೌರವಿಸಿ, ನೀವು ಆರಂಭಿಸಿದ ಒಳ್ಳೆಯ ಕಾರ್ಯವನ್ನು ಪೂರ್ಣಗೊಳಿಸಿ. ಅಂದರೆ ಅಪೂರ್ಣವಾಗಿರುವ ಸಂಕಲ್ಪಗಳಿಗೆ ಒಂದು ಪೂರ್ಣತೆ ನೀಡಿ ಅನ್ನೋ ರೀತಿ ಹೇಳ್ತಿದ್ದಾರೆ. ಆಗ ನಿಮ್ಮ ಜೀವನದಲ್ಲಿ ಯಾವುದು ನಿಮ್ಮನ್ನು ನಿಲ್ಲಿಸಿತ್ತೋ, ಯಾವುದು ನಿಮಗೆ ನೋವು ಕೊಡ್ತಾ ಇತ್ತು, ಅದರಲ್ಲಿ ಪರಿವರ್ತನೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ, ಎಲ್ಲರಿಗೂ ಅಲ್ಲ. ಹಾಗೆ ನಿಮ್ಮ ಈ
ಈಗಿನ ಮನಸ್ಥಿತಿಗೆ ಇಲ್ಲಿ ನೀವು ಮಾಡಬೇಕಾದದ್ದನ್ನು ಪ್ರೀತಿಯಿಂದ ಮಾಡಿ, ಒತ್ತಡದಿಂದ ಅಲ್ಲ, ಭಕ್ತಿಯಿಂದ ಮಾಡಿ, ಭಯದಿಂದ ಅಲ್ಲ. ಆಗ ನಿಮ್ಮ ದಾರಿಯಲ್ಲಿ ನಿಂತಿರುವ ಕೆಲವು ಅಡೆತಡೆಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತೆ. ಅದರ ಸೂಚನೆ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ನಂಬಿದ ಗುರುವೇ ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶ್ರದ್ಧೆ ಮತ್ತು ಸಬೂರಿ ಇಟ್ಕೋ, ದೇವರ ಮುಂದೆ ಕೊಟ್ಟ ಮಾತನ್ನು ಗೌರವಿಸು, ಅಪೂರ್ಣವಾಗಿರುವುದಕ್ಕೆ ಪೂರ್ಣತೆ ನೀಡು. ಆಗ ದೈವಿಕ ಕೃಪೆಯ ಬಾಗಿಲುಗಳು ನಿನ್ನ ಜೀವನದಲ್ಲಿ ಮತ್ತಷ್ಟು ತೆರೆದುಕೊಳ್ಳುತ್ತವೆ. ಈಗ ನಿನ್ನ ಜೀವನದಲ್ಲಿ ಕೆಲವು ಸಂಘರ್ಷ, ಕೆಲವು ಅಡೆತಡೆಗೆ ಇದೇ ಕಾರಣವಾಗಿದೆ. ಹಾಗಾಗಿ ನಿನ್ನ ಕುಲದೇವರಲ್ಲಾಗಿರ್ಬೋದು, ಇಷ್ಟ ದೇವರಲ್ಲಾಗಿರ್ಬೋದು, ಇಲ್ಲ ಗ್ರಾಮ ದೇವತೆಯಲ್ಲಾಗಿರ್ಬೋದು, ಏನನ್ನು ಹರಕೆ ಮಾಡಿಕೊಂಡು ಮರ್ತಿದೆಯೋ ಆ ಹರಕೆಯನ್ನು ಪೂರ್ಣಗೊಳಿಸು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಜೀವನ ಪೂರ್ತಿ ಸುಖ, ಶಾಂತಿ ಮತ್ತು ತೃಪ್ತಿಯನ್ನು ಹೊರಗಿನ ವಸ್ತುಗಳಲ್ಲೇ ಹುಡುಕ್ಬಿಟ್ರಿ, ಹಣದಲ್ಲೇ ಹುಡುಕ್ಬಿಟ್ರಿ, ಸಂಬಂಧಗಳಲ್ಲೇ ಹುಡುಕ್ಬಿಟ್ರಿ, ಸಾಧನೆಗಳಲ್ಲೇ ಹುಡುಕ್ಬಿಟ್ರಿ. ಆದರೆ ಇಲ್ಲಿ ಹೊರಗಿನ ಜಗತ್ತು ನಿಮಗೆ ಅನುಭವವನ್ನು ಕೊಡ್ಬೋದು, ಆದರೆ ನಿಜವಾದ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಎಂದರೆ ಯಾವುದೋ ಒಂದು ಅದ್ಭುತ ಶಕ್ತಿಯನ್ನು ಪಡೆಯುವುದು ಅಂತ ಅಲ್ಲ, ತನ್ನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳುವುದೇ ಆತ್ಮ ಸಾಕ್ಷಾತ್ಕಾರ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಕರ್ಮ ಅಂದ ತಕ್ಷಣ ಕೇವಲ ಅದು ಒಂದು ಕೆಲಸ ಅಂತಲ್ಲ. ಕರ್ಮ ಅಂದರೆ ನೀನು ಮಾಡುವ ಕ್ರಿಯೆ, ನೀನು ಮಾತನಾಡುವ ಮಾತು, ನೀನು ಯೋಚಿಸುವ ಯೋಜನೆ, ಈ ಮೂರೂ ಸೇರಿ ನಿನ್ನ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಆದರೆ ಕರ್ಮಕ್ಕಿಂತ ಬಂಧನವನ್ನು ಉಂಟು ಮಾಡ್ತಾ ಇರೋದು ಕರ್ಮದ ಮೇಲಿನ ಆಸಕ್ತಿ. ನೀನು ಕೆಲಸ ಮಾಡು, ಆಸ್ತಿ ಸಂಪಾದನೆ ಮಾಡು, ತುಂಬ ಚೆನ್ನಾಗಿ ಜೀವನ ಮಾಡು, ಜೀವಿಸು, ಕರ್ತವ್ಯ ನಿರ್ವಹಿಸು, ಪ್ರೀತಿ ತೋರು, ಪ್ರೀತಿ ತಗೋ, ಸೇವೆ ಮಾಡು. ಆದರೆ ಅದರ ಫಲದ ಮೇಲೆ ಅತಿಯಾದ ಹಿಡಿತ ಇಟ್ಕೊಳ್ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಯಾಕಂದರೆ ಫಲದ ಮೇಲೆ ಅವಲಂಬಿತನಾದ ಮನಸ್ಸು ಸದಾ ಭಯದಲ್ಲೇ ಇರುತ್ತೆ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ಕರ್ಮವನ್ನು ಹೇಗೆ ಪರಿವರ್ತಿಸ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಕಲಿ. ಕೋಪ ಬಂದಾಗ ಅದನ್ನು ಗಮನಿಸು, ಅಹಂಕಾರ ಬಂದಾಗ ಅದನ್ನು ಗಮನಿಸು, ಭಯ ಬಂದಾಗ ಅದನ್ನೂ ಗಮನಿಸು. ಗಮನಿಸುವ ಕ್ಷಣದಲ್ಲೇ ಪರಿವರ್ತನೆ ಆರಂಭವಾಗತ್ತೆ. ಕರ್ಮವನ್ನು ಬದಲಾಯಿಸುವ ಅತ್ಯಂತ ದೊಡ್ಡ ಶಕ್ತಿ ಜಾಗೃತಿ. ಅರಿವಿಲ್ಲದೆ ಮಾಡಿದ ಕರ್ಮ ಬಂಧನವಾಗತ್ತೆ, ಅರಿವಿನಿಂದ ಮಾಡಿದ ಕರ್ಮ ಮುಕ್ತಿಯಾಗತ್ತೆ ಕಂದ ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾರ ಮೇಲೂ ದ್ವೇಷ ಇಡಬೇಡ, ನಿನ್ನನ್ನು ಯಾರೊಂದಿಗೂ ಹೋಲಿಸ್ಕೊಳ್ಬೇಡ, ನಿನ್ನ ಮೌಲ್ಯವನ್ನು ಅಭಿಪ್ರಾಯದಿಂದ ಅಳಿಬೇಡ. ನಡೆದದ್ದರ ಬಗ್ಗೆ ಪಶ್ಚಾತ್ತಾಪದಲ್ಲಿ ಬದುಕಬೇಡ, ನಡೆಯದದ್ದರ ಬಗ್ಗೆ ಭಯದಲ್ಲಿ ಬದುಕಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಸಂಪೂರ್ಣವಾಗಿರು, ಇದೇ ಧ್ಯಾನ, ಇದೇ ಯೋಗ, ಇದೇ ಮುಕ್ತಿಯ ಮಾರ್ಗ ಅಂಥೇಳಿ ಗುರು ಹೇಳ್ತಾ ಇದ್ದಾರೆ. ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನ ಅಂದರೆ ಏನು ಗೊತ್ತಿಲ್ಲ. ಯೋಗ ಮಾಡ್ತಾ ಇದ್ದೀರಾ, ಯೋಗದ ಅರ್ಥ ಗೊತ್ತಿಲ್ಲ. ಇದೇ ಮುಕ್ತಿಗೆ ದಾರಿ ಅಂತ ಹೇಳ್ತಾ ಇದ್ದಾರೆ. ಇವುಗಳನ್ನು ಅರ್ಥ ಮಾಡ್ಕೋ ಅಂತ ಹೇಳಿ. ನಿನ್ನನ್ನು ಯಾರೊಂದಿಗೂ ಹೋಲಿಸ್ಕೊಳ್ಬೇಡ, ನಿನ್ನ ಮೌಲ್ಯವನ್ನು ಇತರರ ಅಭಿಪ್ರಾಯದಿಂದ ಅಳಿಬೇಡ, ಯಾರ ಮೇಲೂ ದ್ವೇಷ ಇಡಬೇಡ, ನಡೆದದ್ದರ ಬಗ್ಗೆ ಪಶ್ಚಾತ್ತಾಪದಲ್ಲಿ ಬದುಕಬೇಡ, ನಡೆಯದರ ಬಗ್ಗೆ ಭಯದಲ್ಲೂ ಬದುಕಬೇಡ. ಇಲ್ಲಿ ಗುರು ಹೇಳ್ತಿದ್ರೆ ನೀನು ಇನ್ನೂ ಏನಾದರೂ ಆಗಬೇಕು ಅಂತ ಹೇಳಿ ಓಡ್ತಾ ಇದ್ದೀಯಾ. ಆದರೆ ಒಂದು ಕ್ಷಣ ನಿಲ್ಲು. ನೀನು ಹುಡುಕ್ತಾ ಇರುವ ಶಾಂತಿ ನಿನ್ನೊಳಗೆ ಇದೆ, ನೀನು ಹುಡುಕ್ತಾ ಇರುವ ಬೆಳಕು ನಿನ್ನೊಳಗೆ ಇದೆ. ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಅನುಭವವೂ ನಿನ್ನನ್ನು ಕರೆ ತಂದಿದೆ. ಹಾಗಾಗಿ ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯನ್ನು ಕಲಿಸಲು ಬಂದರು, ಕೆಲವರು ನೋವನ್ನು ಕಲಿಸಲು ಬಂದರು, ಕೆಲವರು ಪಾಠ ಕಲಿಸಲು ಬಂದರು. ಎಲ್ಲರೂ ಸೇರಿ ನಿನ್ನನ್ನು ನಿನ್ನತ್ತವೇ ಕರೆದೊಯ್ತಾ ಇದ್ದಾರೆ. ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಗತ್ತನ್ನು ಗೆಲ್ಲಲು ಪ್ರಯತ್ನಿಸುವ ಮೊದಲು, ನಿನ್ನ ಸಂಬಂಧಗಳನ್ನು ಗೆಲ್ಲಲು ಪ್ರಯತ್ನಿಸುವ ಮೊದಲು ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೋ. ಕರ್ಮಕ್ಕೆ ಭಯಪಡಬೇಡ, ಅಜ್ಞಾನಕ್ಕೆ ಭಯಪಡು. ನಿನ್ನೊಳಗಿನ ಸಾಕ್ಷಿಯನ್ನು ಅರಿತ ಕ್ಷಣದಿಂದ ಕರ್ಮ ನಿನ್ನನ್ನು ಕಟ್ಟ ಹಾಕೋದಿಲ್ಲ. ನೀನು ಮಾಡುವ ಪ್ರತಿಯೊಂದು ಕಾರ್ಯವೂ ಪ್ರಾರ್ಥನೆಯಾಗತ್ತೆ, ಪ್ರತಿಯೊಂದು ಉಸಿರು ಧ್ಯಾನವಾಗತ್ತೆ. ಆಗ ನೀನು ಜೀವನವನ್ನು ನಡೆಸೋದಿಲ್ಲ, ಜೀವನವೇ ನಿನ್ನ ಮೂಲಕ ದಿವ್ಯವಾಗಿ ಹರಿಯಲು ಆರಂಭಿಸುತ್ತೆ ಕಂದ ಅನ್ನೋ ರೀತಿಯಲ್ಲಿ ಗುರು ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ನೀನು ದೇಹವಲ್ಲ, ಮನಸ್ಸಲ್ಲ, ಭಾವನೆಗಳಲ್ಲ, ಇವೆಲ್ಲವನ್ನು ನೋಡುವ ಸಾಕ್ಷಿಯ ಚೈತನ್ಯವೇ ನೀನು. ಅದನ್ನು ಅರಿತಾಗ ಕರ್ಮ ಬಂಧನವಲ್ಲ, ನಿನ್ನ ಜೀವನವೇ ಮುಕ್ತಿಯಾಗತ್ತೆ ಅಂತೇಳಿ ಇಲ್ಲಿ ಗುರು ನೆನಪು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಈಗ ಆತಂಕದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಎಲ್ಲ ನಾನೇ ಮಾಡಬೇಕು, ನನ್ನದೇ ಜವಾಬ್ದಾರಿ, ಕರ್ತವ್ಯ ನಾನೇ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನೇ ಅನ್ಬೇಡ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ನೀನು ಸಾಕ್ಷಿಯಾಗಿದೆಯಾ ವಿಚಾರಗಳಿಗೆ. ಈಗಿನ ಪ್ರಸ್ತುತ ಎನರ್ಜಿಗೆ ಆಸೆಗಳನ್ನು ಬಿಡಿ ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ನೀವು ಆಸೆಯನ್ನು ನಡೆಸ್ತಾ ಇದ್ದೀರೋ ಅಥವಾ ಆಸೆ ನಿಮ್ಮನ್ನು ನಡೆಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಬಂದಿದೆ. ಇಂದಿನ ಕಾಲದಲ್ಲಿ ಅಂದರೆ ನೀವೀಗ ಏನಾದರೂ ಬೇಕು, ಯಾರಿಗಾದರೂ ಪ್ರೀತಿ ಬೇಕು, ಯಾರಿಗಾದರೂ ಹಣ ಬೇಕು, ಯಾರಿಗಾದರೂ ಯಶಸ್ಸು ಬೇಕು, ಯಾರಿಗಾದರೂ ಮನಸ್ಸಿನ ನೆಮ್ಮದಿ ಬೇಕು, ಆರೋಗ್ಯ ಬೇಕು. ಆಸೆ ಇರುವುದು ತಪ್ಪಲ್ಲ, ಆಸೆ ಪಡೋದು ತಪ್ಪಲ್ಲ. ಆದರೆ ಆಸೆಯು ಮನಸ್ಸಿನ ಮೇಲೆ ಅಧಿಕಾರ ಸಾಧಿಸಿದಾಗ ನೋವು ಆರಂಭ ಆಗತ್ತೆ. ಬಹಳ ಜನರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಒಂದು ತಪ್ಪು ಮಾಡ್ತಾ ಇದ್ದೀರಾ. ಅಂದರೆ ಪ್ರೀತಿಗಿಂತ ಹೆಚ್ಚು ನಿರೀಕ್ಷೆಗಳನ್ನು ಪ್ರೀತಿಸ್ತಾ ಇದ್ದೀರಾ. ಅವನು ಹೀಗೆ ಇರಬೇಕು, ಅವಳು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಆಸೆಗಳು ಹೆಚ್ಚಾದಂತೆ ಇನ್ನೂ ಹಲವು ರೀತಿಯ ಆಸೆಗಳಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಮನಸ್ಸಿನ ಭಾರವೂ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಪ್ರೀತಿಯನ್ನು ಹಿಡಿದುಕೊಳ್ಳೋದು ಬೇಡ, ಅದನ್ನು ಅನುಭವಿಸಿ. ನಿಜವಾದ ಪ್ರೀತಿ ಸ್ವಾಮಿತ್ವವಲ್ಲ, ಅದು ಎರಡು
ಎರಡು ಆತ್ಮಗಳ ನಡುವಿನ ಸ್ವಾತಂತ್ರ್ಯ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ದೊಡ್ಡ ಕನಸುಗಳಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಹಾಗೆ ದೊಡ್ಡ ಗುರಿಗಳು ಇರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ಪ್ರತಿದಿನ ಇನ್ನೂ ಸಿಗಲಿಲ್ಲ, ಇನ್ನೂ ಆಗಲಿಲ್ಲ ಅಂಥೇಳಿ ಕೊರಗ್ತಾ ಇದ್ದರೆ ನೀವು ಗುರಿಯನ್ನು ಬೆನ್ನಟ್ಟುತ್ತಿಲ್ಲ, ನೀವು ನಿಮ್ಮ ಸಂತೋಷವನ್ನೇ ದೂರ ತಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲಸವನ್ನು ಸಂಪೂರ್ಣ ಹೃದಯದಿಂದ ಮಾಡಿ, ಆದರೆ ಫಲದ ಚಿಂತೆಯಲ್ಲಿ ನಿಮ್ಮ ಇಂದಿನ ದಿನವನ್ನು ಕಳ್ಕೊಬೇಡಿ. ಇಂದಿನ ದಿನವೇ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನೀವು ಕಂಡ ಕನಸನ್ನು ನನಸು ಮಾಡಿಕೊಡೋದು. ಹಾಗಾಗಿ ಇಂದಿನ ದಿನವನ್ನು ಕೂಡ ತುಂಬ ಚೆನ್ನಾಗಿ ಇಡಿ, ವಿಶೇಷವಾಗಿಡಿ ಅನ್ನೋ ರೀತಿಯಲ್ಲಿ, ಅಂದರೆ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಆಸೆಗಳಿಂದ ಹುಟ್ಟುವ ಅನೇಕ ಕರ್ಮಗಳು ನಿಮ್ಮನ್ನು ಬಂಧಿಸ್ತವೆ. ನನಗಿದು ಬೇಕು, ನನಗದು ಬೇಕು, ಇದು ನನ್ನದೇ ಆಗಬೇಕು, ಈ ಹಿಡಿತವೇ ಮನಸ್ಸಿನ ಸರಪಳಿಯಾಗತ್ತೆ. ಆದರೆ ಜಾಗೃತಿಯಿಂದ ಮಾಡಿದ ಕರ್ಮ ಮುಕ್ತಿಗೆ ದಾರಿಯಾಗತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಂದು ಆಸೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಕೊಂಡಿರಬಹುದು ಅಂತ ಕಾಣಿಸ್ತಾ ಇದೆ. ನೀವು ಬಯಸಿದ್ದು ಸಿಗ್ಬೋದು, ಆದರೆ ಮೊದಲು ನಿಮ್ಮೊಳಗಿನ ಅಶಾಂತಿ ಶಾಂತವಾಗಬೇಕು. ಖಂಡಿತ ಆಗೋದು ನಿಮಗೆ ಎದುರಾಗತ್ತೆ. ಕೆಲವೊಮ್ಮೆ ನೀವು ಬಯಸಿದ ವಸ್ತುವಿಗಿಂತ ಅದನ್ನು ಪಡೆಯುವ ಓಟವೇ ನಿಮ್ಮನ್ನು ಹೆಚ್ಚು ದಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಆಸೆಗಳನ್ನು ಶತ್ರುಗಳೆಂದು ಭಾವಿಸೋದೇನು ಬೇಡ, ಆದರೆ ಅವುಗಳ ಗುಲಾಮರಾಗೋದು ಬೇಡ. ನಿಮ್ಮ ಹೃದಯದಲ್ಲಿ ಕನಸುಗಳಿರಲಿ, ಆದರೆ ನಿಮ್ಮ ಆತ್ಮದಲ್ಲಿ ಶಾಂತಿ ಕೂಡ ನೆಲೆಸಬೇಕು. ಅದರ ಕಡೆನೂ ಗಮನ ಕೊಡಿ. ಪ್ರೀತಿಸು, ಕೆಲಸ ಮಾಡು, ಕನಸು ಕಾಣು, ಸಾಧಿಸು, ಆದರೆ ಇವೆಲ್ಲದರ ಮಧ್ಯೆ ನಿನ್ನನ್ನು ನೀನು ಕಳೆದುಕೊಳ್ಬೇಡ. ಯಾಕಂದರೆ ಜಗತ್ತಿನ ಎಲ್ಲ ಸಾಧನೆಗಳಿಗಿಂತ ದೊಡ್ಡ ಸಾಧನೆ ಅಂದರೆ ನಿನ್ನೊಳಗಿನ ನೆಮ್ಮದಿಯನ್ನು ಕಂಡುಕೊಳ್ಳೋದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಆಸೆಗಳನ್ನು ಹೊಂದು, ಆದರೆ ಅವುಗಳಿಗೆ ಬಂದಿಯಾಗಬೇಡ. ಪ್ರೀತಿಸು, ಆದರೆ ನಿನ್ನನ್ನು ಕಳ್ಕೊಬೇಡ. ಕನಸು ಕಾಣು, ಆದರೆ ಇಂದಿನ ಕ್ಷಣವನ್ನು ಮರಿಬೇಡ. ಆಗ ಜೀವನ ಯಶಸ್ವಿ ಆಗೋದಿಲ್ಲ, ಅರ್ಥಪೂರ್ಣವಾಗುತ್ತೆ ಕಂದ ಅಂಥೇಳಿ ಎಚ್ಚರಿಸ್ತಾ ಇದ್ದಾರೆ. ಯಾಕಂದರೆ ಈಗಿನ ನಿಮ್ಮ ಮನಸ್ಥಿತಿ ತುಂಬ ಹದಗೆಟ್ಟಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಪ್ರೀತಿ ಅದರಲ್ಲಿ ಏನೋ ಏರಿಳಿತ ಉಂಟಾಗಿದೆ, ಅವ್ರನ್ನ ಮಾತಾಡಿಸ್ತಾ ಇಲ್ಲ ನಾವಿಬ್ಬರು ಮದುವೆ ಆಗ್ತೀವೋ ಇಲ್ವೋ ಈ ರೀತಿ ಇದೆ. ನಿಮಗೆ ಅಂತ ಅವ್ರು ಬರೆದಿದ್ರೆ, ನಿಮಗೆ ಅಂತ ಅವರಿದ್ದರೆ, ಅವರಿಗೆ ಅಂತ ನೀವಿದ್ದರೆ ಅದನ್ನು ತಪ್ಪಿಸೋಕೆ ಯಾರೂ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಅಲ್ಲಿ ವ್ಯತ್ಯಾಸಗಳು, ಏರಿಳಿತಗಳು ಕಾಣ್ತಾ ಇದ್ದೀರಾ ಅಂದರೆ ಅದೊಂದು ಪರೀಕ್ಷೆನೂ ಆಗಿರ್ಬೋದು, ಇಲ್ಲ ಅಲ್ಲಿ ಏನಾದರೂ ಪಾಠ ಕಲಿಬೇಕು ಅನ್ನೋದು ಆಗಿರ್ಬೋದು, ಇಲ್ಲ ಅದಕ್ಕೆ ಸುತ್ತುವರೆದ ಒಂದಿಷ್ಟು ಸಂಬಂಧಗಳಿಗೂ ಕೂಡ ಏನಾದರೂ ಕಲಿಸೋದು ಆಗಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಏನಾಗಬೇಕೋ, ಏನು ಸಿಗಬೇಕೋ ಅದು ಸಿಕ್ಕೇ ತೀರುತ್ತೆ. ಗುರು ಹೇಳ್ತಾ ಇದ್ದಾರೆ, ಸಿಕ್ಕ ಅವಕಾಶಗಳು ನಿಮಗೆ ತಾಳ್ಮೆಯ ಮೌಲ್ಯವನ್ನು ಕಲಿಸಿದೆ ಅಲ್ವಾ. ಜೀವನದಲ್ಲಿ ಯಾರೂ ವ್ಯರ್ಥವಾಗಿ ಬರೋದಿಲ್ಲ. ಅವು ಯಾಕೆ ನಡೆದವು ಅಂತ ಹೇಳಿ ಕೇಳೋದಕ್ಕಿಂತ ಅವು ನನಗೆ ಏನು ಕಲಿಸಿದ್ವು ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಹಾಗಾಗಿ ಕೆಲವರು ಪಾಠವಾಗಿ ಬರ್ತಾರೆ, ಆದರೆ ಇಬ್ಬರು ನಿಮ್ಮ ಬೆಳವಣಿಗೆಗೆ ಕಾರಣವಾಗ್ತಾರೆ. ಆದ್ದರಿಂದ ನಡೆದದ್ದನ್ನು ವಿರೋಧಿಸಬೇಡಿ, ಅದರಿಂದ ಕಲಿತ ಮುಂದೆ ಸಾಗೋದನ್ನು ಕಲೀರಿ. ಯಾಕಂದರೆ ಜ್ಞಾನ ನೋವಿನಿಂದ ಅಲ್ಲ, ನೋವಿನಿಂದ ಪಡೆದ ಅರಿವಿನಿಂದ ಹುಟ್ಟುತ್ತೆ ಅನ್ನೋದು ಇಲ್ಲಿ ಗುರುವಿನ ಒಂದು ಸಂದೇಶ. ನಿಮ್ಮ ಮುಂದೆ ಒಂದು ಎನರ್ಜಿ ಬರ್ತಾ ಇದೆ, ಒಂದು ಶುಭ ಸುದ್ದಿಯನ್ನು ಮಾತ್ರ ಈ ಎನರ್ಜಿ ಸೂಚಿಸ್ತಾ ಇಲ್ಲ. ಇದು ಜೀವನವೇ ನಿಮಗೆ ಹೇಳ್ತಾ ಇರುವ ಒಂದು ಆಹ್ವಾನವಾಗಿದೆ ಅನ್ನೋ ರೀತಿಲಿ, ಅಂದರೆ ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಸಂತೋಷವನ್ನು ಮುಂದೂಡಬೇಡ, ಬದುಕು ಕೊಡುವ ಸಣ್ಣ ಪುಟ್ಟ ಸಂತೋಷವನ್ನು ಆಚರಿಸೋದನ್ನು ಕಲ್ತ್ಕೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂತೋಷ ನಿಮ್ಮ ಮನೆಗೆ, ಬದುಕಿಗೆ ಬರಲಿಕ್ಕೆ ಸಿದ್ಧತೆಯನ್ನು ಹೊಂದಿದೆ. ಹಾಗಾಗಿ ಅದು ಸಣ್ಣದು ದೊಡ್ಡದು ಅಂತೇಳಿ ಅಳಿಬೇಡ, ಅದನ್ನು ಆಚರಿಸೋದನ್ನು ಕಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆ ನನಗೆ ಈ ಕೆಲಸ ಸಿಕ್ಕ ನಂತರ ಖುಷಿ ಆಗ್ತೀನಿ, ಆ ವ್ಯಕ್ತಿ ನನ್ನ ಜೀವನಕ್ಕೆ ಬಂದ ನಂತರ ಸಂತೋಷವಾಗ್ತೀನಿ, ಹಣ ಬಂದ ಮೇಲೆ ಜೀವನವನ್ನು ಎಂಜಾಯ್ ಮಾಡ್ತೀನಿ ಅನ್ನೋ ರೀತಿಲಿ ಯೋಚಿಸಬೇಡ. ಸಂತೋಷವು ಗುರಿಯಲ್ಲ, ಅದು ಬದುಕುವ ವಿಧಾನ, ಅದನ್ನು ಅರ್ಥ ಮಾಡ್ಕೋ ಅನ್ನೋ ರೀತಿಲಿ ಬರ್ತದೆ ವಿಚಾರ. ಯಾವ ವಿಚಾರಕ್ಕೆ ಸೆಲೆಬ್ರೇಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಇಲ್ಲಿಂದಿಷ್ಟು ವಿಚಾರಗಳು ಕನೆಕ್ಟ್ ಆಗ್ತದೆ. ಬಹಳ ದಿನಗಳಿಂದ ಕಾಯ್ತಾ ಇದೆ, ಒಂದು ಉತ್ತರ ಸಿಗ್ತಾ ಇದೆ, ಒಂದು ಸಂಬಂಧದಲ್ಲಿ ಸ್ಪಷ್ಟತೆ ಬರ್ತಾ ಇದೆ, ಒಂದು ಹೊಸ ಅವಕಾಶ ಬಾಗಿಲು ತಟ್ತಾ ಇದೆ. ಹಾಗೆ ನಿಮ್ಮ ಮನೆಯವರು ಅಂದರೆ ನಿಮ್ಮ ಗಂಡ ಹೆಂಡತಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ. ಹಾಗೆ ಒಂದು ಕುಟುಂಬದ ವಿಚಾರದಲ್ಲಿ ಸಂತಸ ಸುದ್ದಿ ಬರ್ಬೋದು, ನಿಮ್ಮ ಶ್ರಮಕ್ಕೆ ಒಂದು ಒಳ್ಳೆಯ ಫಲ ಕೊಡ್ಬೋದು, ಅಂದರೆ ಕೆಲಸ ಸಿಗ್ಬೋದು. ಆದರೆ ಇಲ್ಲಿ ನಿಮ್ಮ ಒಳಗಿನ ಬದಲಾವಣೆ ಆಗಿದೆಯಲ್ಲ, ಅದು ಕೂಡ ಒಂದು ದೊಡ್ಡ ಸಂಭ್ರಮ ಪಡುವಂಥ ವಿಚಾರ ಆಗಿದೆ. ಅದನ್ನು ಕೂಡ ಸಂಭ್ರಮಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಹಿಂದಿನಂತೆ ಪ್ರತಿಯೊಂದು ವಿಷಯಕ್ಕೂ ಕುಗ್ಗಿ ಹೋಗ್ತಾ ಇಲ್ಲ, ನೀವು ಹಿಂದಿನಂತೆ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಬದುಕ್ತಾ ಇಲ್ಲ. ನೀವು ನಿಧಾನವಾಗಿ ನಿಮ್ಮನ್ನು ನೀವು ಒಪ್ಪಿಕೊಳ್ಳಲು ಆರಂಭ ಮಾಡಿದ್ದೀರಾ. ನಿಜವಾದ ಆಚರಣೆ ಇದೆ ಸಂತೋಷದ್ದು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ. ಹಾಗೆ ಪ್ರೀತಿಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣುತ್ತೆ, ಅದು ಹೊಸ ಸಂಬಂಧವಾಗಿ ಮರಳಿ ಬರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಥವಾ ಈಗಾಗಲೇ ಇರುವ ಸಂಬಂಧದಲ್ಲಿ ಮನಸ್ಸು ಹಗುರವಾಗುವ ಒಂದು ಪರಿವರ್ತನೆ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಮಾಡಿದ ಶ್ರಮ ವ್ಯರ್ಥ ಆಗಿಲ್ಲ. ಇಲ್ಲಿ ಬಹುಶಃ ಫಲವು ನೀವು ಊಹಿಸಿದ ರೀತಿಯಲ್ಲಿ ಬರದೇ ಇರ್ಬೋದು, ಆದರೆ ಜೀವನ ನಿಮ್ಮನ್ನು ಸರಿಯಾದ ಸಮಯದತ್ತ ಕರೆದೊಯ್ಯಲು ಒಂದು ಸಿದ್ಧತೆ ಪರಿಪೂರ್ಣವಾಗಿ ಮಾಡಿದೆ. ಖಂಡಿತ ಅದರ ನಡೆ ನಿಮ್ಮನ್ನು ಉತ್ತಮವಾಗಿಸುತ್ತೆ ಭವಿಷ್ಯದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನಂಬಿಕೆ ಇಡಿ, ನೀವು ನಂಬಿದ ಗುರುವಿನಲ್ಲಿ, ದೇವರಲ್ಲಿ.
ಹಾಗಾಗಿ ಈಗ ನೀವೇನು ಸಾಧನೆ ಮಾಡಿದಿರಲ್ಲ ನಿಮ್ಮ ಜೀವನದಲ್ಲಿ, ನಿಮ್ಮ ಸಾಧನೆಗಳನ್ನು ಚಿಕ್ಕದು ಅಂತೇಳಿ ಭಾವಿಸಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಆಚರಿಸಿ ಸಂಭ್ರಮಿಸಿ. ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದೀರಾ, ಅದು ಕೂಡ ಗುಡ್ ನ್ಯೂಸ್. ಒಂದು ಭಯದಿಂದ ಹೊರಗೆ ಬಂದಿದ್ದೀರಾ, ಅದು ಕೂಡ ಗುಡ್ ನ್ಯೂಸ್. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದು ಕೂಡ ಒಂದು ಗುಡ್ ನ್ಯೂಸ್. ನಿಮ್ಮ ಮೌಲ್ಯವನ್ನು ನೀವು ಅರಿತು ಬಾಳ್ತಾ ಇರೋದು ಕೂಡ ಒಂದು ಗುಡ್ ನ್ಯೂಸ್. ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಗುರುವಿನ ಶರಣದಲ್ಲಿ ಇರೋದು ಕೂಡ ಒಂದು ಗುಡ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇದೆಲ್ಲದಕ್ಕೂ ಕೃತಜ್ಞತೆಯಿಂದ ಇರಿ. ಸಣ್ಣ ಸಂತೋಷಗಳನ್ನು ಆಚರಿಸಿ ದೊಡ್ಡ ಸಂತೋಷಗಳಿಗೆ ಅರ್ಹರಾಗಿಸ್ತಾರೆ ಗುರು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಜೀವನ ಈಗ ನಿಮ್ಗೆ ಏನು ತೋರಿಸ್ತಾ ಇದೆಯೋ ಅದನ್ನು ಭಯದಿಂದ ನೋಡಬೇಡಿ. ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ನೀವು ಇಂದು ನಡೆಯುತ್ತಿರುವ ದಾರಿ ಸುಲಭವಾಗಿರಬಹುದು, ಸುಲಭವಾಗದೇ ಇರಬಹುದು, ಆದರೆ ನೀವು ತಲುಪುವ ಸ್ಥಳ ನಿಮ್ಮ ಆತ್ಮಕ್ಕೆ ಸಂತೋಷವನ್ನು ನೀಡ್ತದೆ. ಅಂದರೆ ಇಲ್ಲಿ ಈ ಬ್ರಹ್ಮಾಂಡದ ಶಕ್ತಿಗಳು, ನೀವು ನಂಬಿದ ಗುರುವಿನ ಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ. ದೈವಶಕ್ತಿ ಅದು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದಲೇ ನೀವು ಏನನ್ನು ತಿದ್ಕೊಳ್ಬೇಕು, ಯಾವುದು ಬ್ಯಾಲೆನ್ಸ್ ಇದೆ, ಯಾವ ಕಷ್ಟಗಳು ಪದೇ ಪದೇ ಯಾಕೆ ಎದುರಿಗೆ ಬರ್ತಾ ಇದ್ದಾವೆ, ಅದರಲ್ಲಿ ಏನು ಕಲಿಬೇಕು, ಎಲ್ಲವನ್ನು ನಿಮಗೆ ಕಲಿಸ್ತಾ ಇರೋದು. ಹಾಗಾಗಿ ನಂಬಿಕೆಯನ್ನು ಕಳ್ಕೊಬೇಡಿ. ಬರುವುದನ್ನು ಸ್ವೀಕರಿಸಿ ಹೋಗೋದನ್ನು ಬಿಟ್ಟುಬಿಡಿ. ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ. ನದಿಯಂತೆ ಹರಿಯಲು ಬಿಡಿ. ಯಾಕಂದರೆ ಜೀವನವು ನಿಮಗಾಗಿ ಈಗಾಗಲೇ ಒಂದು ಸುಂದರವಾದ ಯೋಜನೆಯನ್ನು ರೂಪಿಸಿದೆ. ನೀವು ಮಾಡಬೇಕಾಗಿರೋದು ಕೇವಲ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾಗೋದು, ಸಮರ್ಪಣೆಯಾಗೋದು. ನೀವು ಹುಡುಕ್ತಾ ಇರುವ ಬೆಳಕು ನಿಮ್ಮೊಳಗೆ ಇದೆ. ಹೊರಗಿನ ಪರಿಸ್ಥಿತಿಗಳು ಬದಲಾಗಬಹುದು, ಜನರು ಬರಬಹುದು, ಹೋಗ್ಬೋದು, ಆದರೆ ನಿಮ್ಮೊಳಗಿನ ಶಕ್ತಿ ಅಚಲವಾಗಿದೆ. ಅದನ್ನು ನಂಬಿ, ಹಾಗೆ ನೀವು ಯೋಚಿಸುವುದಕ್ಕಿಂತ ಹೆಚ್ಚು ನೀವು ಬಲಿಷ್ಠರಾಗಿದೆ, ಹೆಚ್ಚು ಆಶೀರ್ವಾದವನ್ನು ನೀವು ಗುರುವಿನಿಂದ ಪಡ್ಕೊಳ್ತಾ ಇದ್ದೀರಾ. ನೀವು ನಂಬಿದ ದೈವಶಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದಲೇ ನಿಮಗೆ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಬೇಗನೆ ಗೊತ್ತಾಗ್ತಾ ಇರೋದು. ಹಾಗಾಗಿ ಬಹುಶಃ ಈ ಒಂದು ರೀಡಿಂಗ್ ಇಂದು ನಿಮ್ಮ ಕಿವಿಗೆ ಬಿದ್ದಿದೆ ಅಂದರೆ ಇದರ ನಿಜವಾದ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಹೃದಯಕ್ಕೆ ಅರ್ಥವಾಗತ್ತೆ. ಒಂದು ವಿಷಯ ಮಾತ್ರ ನೆನಪಿಡಿ, ನೀವು ಒಬ್ಬರೇ ನಡೀತಾ ಇಲ್ಲ. ಜೀವನ, ದೈವಿಕ ಶಕ್ತಿ ಮತ್ತು ನಿಮ್ಮ ಆತ್ಮದ ಬೆಳಕು ನಿಮ್ಮ ಜೊತೆಗಿದೆ. ಮುಂದೆ ಸಾಗ್ರಿ. ಒಳ್ಳೆಯ ದಿನಗಳು ನಿಮ್ಮ ಕಡೆಗೆ ಖಂಡಿತ ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಎನರ್ಜಿ, ಈ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡ್ ಮಾಡಿದೆ, ಹಾಗೆ ಸುಧಾರಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡಿದೆ ಅಂದರೆ ಗುರುವಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕೃತಜ್ಞತಾಪೂರ್ವಕವಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.